ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತಮ್ನೆಲ್ಲ ಯಾವ ಥರ ಕ್ರಿಯೇಟ್ ಮಾಡೋದಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ತಮ್ನೆಲ್ ಎಡಿಟ್ ಮಾಡಬೇಕಂದ್ರೆ ನಮಗೆ ಬೇಕಾಗಿರೋದು ಪಿಕ್ಸೆಲ್ ಲ್ಯಾಬ್ ಅಂತ. ಅಂದರೆ ನಾನು ಚೂಸ್ ಮಾಡ್ತಿರೋದು ಪಿಕ್ಸೆಲ್ ಲ್ಯಾಬ್ ಅಂತ. ಯಾಕಂತಂದರೆ ಇದರಲ್ಲಿ ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ, ಸೊ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಇದು ಪ್ಲೇಸ್ಟೋರಲ್ಲೆಲ್ಲ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದನ್ನು ಓಪನ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಈಗ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ನೀವು ಓಪನ್ ಮಾಡಿದ ತಕ್ಷಣ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ, ಒಂದು ನಿಮಿಷ. ಈ ಥರ ಇರುತ್ತೆ ಓಪನ್ ಮಾಡಿದ ಮೇಲೆ. ನ್ಯೂ ಟೆಕ್ಸ್ಟ್ ಅಂತ ಏನಿದೆ ಅಲ್ಲ, ಅದು ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡ್ಮೇಲೆ ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇಮೇಜ್ ಸೈಜ್ ಇದನ್ನು ನಾವು ಚೇಂಜ್ ಮಾಡ್ಕೊಬೇಕು. ಸೆಟ್ಟಿಂಗ್, ಕಸ್ಟಮೈಸ್, ಇಲ್ಲೆಲ್ಲ ಬೇರೆ ಬೇರೆ ಥರ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ನಮಗೆ ಬೇಕಾಗಿರೋದು ಯೂಟ್ಯೂಬ್ ಥಂಬ್ನೇಲ್. ಆಲ್ರೆಡಿ ಅವರು ಆ ರೇಷಿಯೋನೆಲ್ಲ ಸೆಟ್ ಮಾಡಿರ್ತಾರೆ. ಜಸ್ಟ್ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಕೊಟ್ಕೊಂಡ್ರೆ ಅದಕ್ಕೆ ಸೆಟ್ ಆಗಿಬಿಡುತ್ತೆ. ಈ ಥರ ಫ್ರೇಮ್ ಸೆಟ್ ಆಯಿತು. ಈಗ ನೆಕ್ಸ್ಟ್ ಕಲರ್, ನಮ್ಗೆ ಯಾವ ಥರ ಬೇಕೋ ಆ ಥರ ಕಲರ್ ಸೆಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಿದ್ದೀನಿ. ಸಾರಿ, ನಾನೆಲ್ಲ ವೈಟ್ ತೊಗೊತಿದ್ದೀನಿ. ಫಾರ್ ಎಕ್ಸಾಂಪಲ್ ಎಲ್ಲೋ ವೈಟ್ ತೊಗೊತಿದ್ದೀನಿ. ಓಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದ್ರ ಮೇಲೆ ನಾವು ಟೆಕ್ಸ್ಟ್ನ ಬರೀಬೇಕು. ಇಲ್ಲಿ ಮೇಲೆ ಪ್ಲಸ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಏನು ಮಾಡೋಣ, ಹೌ ಟು ಕ್ರಿಯೇಟ್ ಥಂಬ್ನೇಲ್. ಇಲ್ಲೇ ನೀವು ಸೆಟ್ ಮಾಡ್ಕೋಬೋದು ಯಾವ ಥರ ಬೇಕು ಆ ಥರ. ಓಕೆ ಕೊಟ್ಕೊಳ್ಳಿ. ಆಯಿತಾ? ಇದನ್ನು ನೀವು ಯಾವ ಥರ ಬೇಕೋ ಆ ಥರ, ಎಷ್ಟು ಬೇಕೋ ಅಷ್ಟು ಡ್ರ್ಯಾಗ್ ಮಾಡ್ಕೊಳ್ಳಿ. ಫುಲ್ ಎಲ್ಲ ಬೇಕಾ, ಫುಲ್ ಇಮೇಜ್ ಆ ಸೈಜ್ ಏನಿರುತ್ತೆ ಅಲ್ವಾ, ಅದರಲ್ಲಿ ಫುಲ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಸೊ ಇದನ್ನೇ ನಾವು ಕಲರ್ಸ್ ಎಲ್ಲ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ರೈಟ್ ಸೈಡಿಗೆ ಹೋದರೆ ಕಲರ್ಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲ್ಯಾಕ್, ರೆಡ್ ಎಲ್ಲ ಕಲರು ಇರುತ್ತೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನಾನು ಬ್ಲ್ಯಾಕ್ ತೊಗೊತಿದ್ದೀನಿ. ಬ್ಲ್ಯಾಕ್ ತೊಗೊಂಡು ಈಗ ಬಹಳಷ್ಟು ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಆ ವರ್ಡ್ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಕಲರ್ ಇರುತ್ತೆ. ಓಕೆನಾ? ಅದನ್ನ ಯಾವ ಥರ ಸೆಟ್ ಮಾಡೋದು ಅಂತಂದರೆ, ಇದೇ ಎ ಆಪ್ಷನ್ ಅಂತ ಇದೆಯಲ್ಲ, ಇದರಲ್ಲೇ ಇರುತ್ತೆ ನಿಮಗೆ. ಫಾಂಟ್ ಯಾವ ಥರ ಸ್ಟೈಲ್ ಬೇಕೋ ಆ ಥರ ಎಲ್ಲ ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಣ. ಯಾವ್ದು ಚೆನ್ನಾಗಿದೆ, ಓಕೆ. ಓಕೆ, ಇದು ಫುಲ್ ಫಾರ್ಮಲ್ ಆಗಿದೆ. ಹೌ ಟು ಕ್ರಿಯೇಟ್ ಥಂಬ್ನೇಲ್. ಈಗ ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಕೊಡ್ಬೇಕು ನಾವು. ಯಾವ ಥರ ಕೊಡೋದು, ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡ್ಬಿಟ್ರೆ ಕಲರ್ ಹಿಂದ್ಗಡೆ ಬಂದ್ಬಿಡುತ್ತೆ.
ಆ ಹಿಂದ್ಗಡೆ ಬಂದಿರೋಂಥ ಕಲರ್ನ ನಾವು ಚೇಂಜ್ ಮಾಡ್ಕೋಬೋದು, ನಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಕಲರ್ ಇರುತ್ತೆ ಈ ಥರ. ಇಲ್ಲಿ ಕೆಳಗಡೆ ರೈಟ್ ಪ್ಯಾಡಿಂಗ್ ಅಂತಿದೆಯಲ್ಲ, ರೈಟ್ ಪ್ಯಾಡಿಂಗ್ ಅಂತಂದರೆ ರೈಟಿಗೆ ಫುಲ್ ಕಲರ್ ಫಿಲ್ ಆಗುತ್ತೆ. ಇಲ್ಲಿ ಮೇಲೆ ಟಾಪ್ ಪ್ಯಾಡಿಂಗು, ಬಾಟಮ್ ಪ್ಯಾಡಿಂಗು ಈ ಥರ ಎಲ್ಲ ಇರುತ್ತೆ. ಇಲ್ಲಿ ಲೆಫ್ಟ್ ಪ್ಯಾಡಿಂಗ್ ಅಂತ ಇದೆ ಈ ಥರ. ಓಕೆನಾ? ಈ ಥರ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಈ ಥರನಾ? ಓಕೆ ಕೊಟ್ಕೊಂತೀನಿ. ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತಿದ್ದೀನಿ, ನೀವು ನಿಧಾನವಾಗಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ನಿಮ್ಮ ಫೋನಲ್ಲೇ ಮಾಡ್ಕೋಬೋದು. ಸೊ ಇದಕ್ಕೆ ನಾವು ಸ್ವಲ್ಪ ಕಲರಿಂಗ್ ಕೊಟ್ಕೊಳ್ಳೋಣ. ಹೌ ಟು ಕ್ರಿಯೇಟ್ ಥಂಬ್ನೇಲ್ ಅಂತ ಇದೆಯಲ್ಲ, ಆ ಎಡ್ಜ್ ಲೈನಲ್ಲೇ ಬಾರ್ಡರ್ ಲೈನ್ ಸ್ಟ್ರೋಕ್ ಅಂತ ಇದೆ, ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡ್ರೆ ಅದಕ್ಕೆ ಯಾವ ಥರ ಕಲರ್ ಬೇಕೋ ಆ ಥರ ನಾವು ಕಲರ್ನ ಆ್ಯಡ್ ಮಾಡ್ಕೋಬೋದು. ಈ ಥರ ಎಲ್ಲ ಕಲರ್ಸು ಬರುತ್ತೆ. ಇದೆಲ್ಲ ನಿಮ್ಗೆ ಯಾವ ಕಲರ್ ಬೇಕೋ ಆ ಥರ ಮಾಡ್ಕೋಬೋದು. ಸೊ ಈ ಬ್ಲ್ಯಾಕಿಗೆ ಹೊಟ್ಟೆ ಕೊಟ್ಕೊಳ್ಳೋಣ, ಚೆನ್ನಾಗಿ ಕಾಣ್ತಿದೆ. ಓಕೆ, ಸ್ಟ್ರೋಕು ಯಾವುದು ಎಷ್ಟು ಬೇಕೋ ಆ ಥರ ಮಾಡ್ಕೋಬೋದು. ಈ ಥರ ಹೌ ಟು ಕ್ರಿಯೇಟ್ ಥಂಬ್ನೇಲ್ ಅಂತ ಈ ಥರ ಮಾಡಿಕೊಂಡು, ಓಕೆ ಇದನ್ನು ಚೆನ್ನಾಗಿದೆ. ಓಕೆ ಕೊಟ್ಕೊಳ್ಳೋಣ. ಓಕೆ ಕೊಟ್ಕೊಂಡ್ಮೇಲೆ ಇನ್ನೂ ಇಮೇಜ್ ಏನಾದರೂ ಆ್ಯಡ್ ಮಾಡಬೇಕು, ಇಲ್ಲ ಟೆಕ್ಸ್ಟಲ್ಲಿ ಇನ್ನೂ ಚೇಂಜಸ್ ಏನಾದರೂ ಮಾಡಬೇಕಂತಂದರೆ ಈ ಥರ ಎಲ್ಲ ಆಪ್ಷನ್ ಇರುತ್ತೆ. ಇದು ಆ್ಯಕ್ಚುಲಿ ಇದರಲ್ಲಿ ಬರ್ತಿಲ್ಲ, ಬ್ಯಾಕ್ಗ್ರೌಂಡಲ್ಲಿ ಫಾಂಟ್ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ನಾನು ಹಾಕಿದ್ದೇನಲ್ಲ, ಇದು ಬರೋಲ್ಲ. ಇನ್ನೊಂದು 3D ಶಾಡೋ ಅಂತ ಇದೆ, ಅದನ್ನು ನೀವು ಮಾಡ್ಕೋಬೋದು. ಹಿಂದ್ಗಡೆ ಈ ಥರ ಬರುತ್ತೆ, ಕೆಳಗಡೆ ನೋಡಿದ್ರಲ್ಲ, ಅಬ್ಸರ್ವ್ ಮಾಡ್ಬೋದು ಯಾವ ಥರ ಬರ್ತಿದೆ ಅಂತ. ಅದನ್ನು ನೀವು ಯಾವ ಥರ ಎಷ್ಟು ಡಾರ್ಕ್ ಥರ ಬೇಕು ಆ ಥರ ಮಾಡ್ಕೋಬೋದು. ಇದು ಎಕ್ಸ್ಪ್ಯಾಂಡ್ ಅದೆಲ್ಲ ಬೇಡ ಅಂತಂದರೆ ಕ್ಲೋಸ್ ಮಾಡ್ಕೋಬೋದು, ಬೇಕಂತಂದರೆ ನೀವು ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಇನ್ನರ್ ಶಾಡೋ, ಎಂಬಾಸ್, ಶಾಡೋ, ಸ್ಟ್ರೋಕ್ ಈ ಥರ ಎಲ್ಲ ಇರುತ್ತೆ. ಆಯಿತು, ಈಗ ಇದಕ್ಕೆ ನಾವು ಏನಾದರೂ ಇಮೇಜ್ ಏನಾದರೂ ಆ್ಯಡ್ ಮಾಡ್ಕೋಬೇಕಂತಂದರೆ ಇಲ್ಲಿದೆ ಅಲ್ವಾ, ಇಲ್ಲಿ ಮೇಲ್ಗಡೆ ಪ್ಲಸ್ ಅಂತ ಇರುತ್ತೆ, ಫ್ರಮ್ ಗ್ಯಾಲರಿ ಅಂತ ಇರುತ್ತೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮ್ದು ಆಲ್ರೆಡಿ ಕ್ರಿಯೇಟ್ ಮಾಡಿರೋದು ಒಂದು ಥಂಬ್ನೇಲ್ ಇದೆ, ಅದನ್ನೇ ಆ್ಯಡ್ ಮಾಡೋಣ. ಹೌ ಟು ಕ್ರಿಯೇಟ್ ಇದನ್ನ ಇಲ್ಲಿ ಹಾಕ್ಕೊಳ್ಳಿ. ಅಂದರೆ ಥಂಬ್ನೇಲ್ ಈ ಥರ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನಾನು ಒಂದು ಥಂಬ್ನೇಲ್ನ ಎಕ್ಸಾಂಪಲ್ ಕೊಡ್ತೀನಿ. ಈ ಥರ ಸೆಟ್ ಮಾಡ್ಕೊಳ್ಳಿ. ಮತ್ತೆ ಒಂದು ಥಂಬ್ನೇಲ್ನ ತೊಗೊತೀನಿ. ಫಾರ್ ಎಕ್ಸಾಂಪಲ್ ಇಲ್ಲೇ ಇದೆ, ಇದರಲ್ಲಿ ಯಾವುದಾದ್ರೂ ಒಂದು ತೊಗೊತೀನಿ. ನಿಮ್ಮ ಗೂಗಲಲ್ಲಿನೂ ಸಿಗುತ್ತೆ, ಗೂಗಲಲ್ಲಿ ನೀವು ತೆಕ್ಕೊಂಡು ಅದು ನಿಮಗೆ ಎಡಿಟ್ ಮಾಡ್ಕೋಬೋದು. ಈ ಥರ ಇನ್ನೊಂದು ಇಮೇಜ್ ಆ್ಯಡ್ ಮಾಡ್ಕೊಳ್ಳೋಣ.
ಕ್ರಾಪ್ ಮಾಡಿಕೊಂಡು ಸೊ ಇದು ಇಲ್ಲಿ ಚಿಕ್ಕದು ಮಾಡ್ಕೊಳ್ಳೋಣ. ಓಕೆ, ಪರ್ಫೆಕ್ಟ್ ಆಗಿದೆ ಅಲ್ವಾ? ಇಷ್ಟೇ. ಈ ಥರ ಆದಮೇಲೆ ಇನ್ನೂ ನಿಮಗೆ ಏನಾದರೂ ಬೇರೆ ಥರ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು. ಪ್ರತಿಯೊಂದಕ್ಕೂ ಈ ಥರ ನೀವು ಫೋಟೋ ಆ್ಯಡ್ ಮಾಡ್ಕೊಂಡ್ಮೇಲೆ ಅದಕ್ಕೂ ನೀವು ನೋಡಿ ಈ ಥರ ಎಲ್ಲ ಆಪ್ಷನ್ ಇದೆ. ನೋಡಿ ಈ ಥರ ಎಲ್ಲ ಆ್ಯಡ್ ಮಾಡ್ಕೋಬೋದು. ಇದು ಒಂಥರ ಅಟ್ರಾಕ್ಟಿವ್ ಆಗಿದೆ, ಇದನ್ನು ಮಾಡ್ಕೊಳ್ಳೋಣ. ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಚೇಂಜ್ ಆಗ್ತಿದೆ ಕಲರ್, ಅದು ನಾವು ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಓಕೆ, ಇದೊಂದು ಸೆಟ್ಟಿಂಗ್ ಆಯಿತು. ಇದು ಕಲರ್ ಚೇಂಜ್ ಮಾಡ್ಕೊಳ್ಳೋಣ, ಚೆನ್ನಾಗಿಲ್ಲ. ಓಕೆ, ಇದು ಪರ್ಫೆಕ್ಟ್ ಆಗಿದೆ. ಓಕೆ, ಇಷ್ಟೇ, ಒಂದು ಥಂಬ್ನೇಲ್ ಕ್ರಿಯೇಟ್ ಆಯ್ತು ನೋಡಿ. ಈ ಥರ ನೀವು, ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನೀವು ಇನ್ನೂ ಇಮೇಜ್ ಎಲ್ಲ ಕ್ರಾಪ್ ಮಾಡಿಕೊಂಡು ಬ್ಯಾಕ್ಗ್ರೌಂಡಲ್ಲೆಲ್ಲ ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಹಾಕ್ಕೊಂಡು ನೀವು ಮಾಡ್ಕೋಬೋದು ಯಾವ ಥರ ಬೇಕು, ಅದು ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಸೆಟ್ ಆದಮೇಲೆ ಇಲ್ಲಿ ಮೇಲ್ಗಡೆ ಸೇವ್ ಅಂತ ಇರುತ್ತೆ, ಸೇವ್ ಆ್ಯಸ್ ಇಮೇಜ್. ಸೇವ್ ಆ್ಯಸ್ ಇಮೇಜ್ ಆದಮೇಲೆ ಇಲ್ಲಿ ಏನು ಚೇಂಜಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ವಿಡ್ತು ಹೈಟ್ ಅದೆಲ್ಲ. ಇಲ್ಲಿ ಜಸ್ಟ್ ಕಸ್ಟಮೈಸ್ ಡೈಮೆನ್ಷನ್ಸ್ ಅಂತ ಇದೆಯಲ್ಲ, ಅಲ್ಲಿ ಕಸ್ಟಮ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವ ಥರ ಕ್ಲಾರಿಟಿ ಒಳಗಡೆ ಡೌನ್ಲೋಡ್ ಆಗಬೇಕು ಫೋಟೋ ಅಂತ ಇಲ್ಲಿ ಆಲ್ಟ್ರಾ ಕೊಟ್ಕೊಂಡು ಸೇವ್ ಟು ಗ್ಯಾಲರಿ. ಇಷ್ಟೇ. ಫಾರ್ ಎಕ್ಸಾಂಪಲ್ ಇದನ್ನು ಸೇವ್ ಆಗಿರೋದನ್ನು ತೋರಿಸ್ತೀನಿ, ಒಂದು ನಿಮಿಷ. ಈ ಥರ ಬಂದಿದೆ ನೋಡಿ ಫೈನಲ್ ಆಗಿ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.